ನಾನು ಕಳೆದ 2 ವಾರಗಳಲ್ಲಿ ಪ್ರಕಟಣೆಯ ಪುಸ್ತಕದಲ್ಲಿ ಬರೆಯಲ್ಪಟ್ಟಿರುವಂಥ ಆ 7 ಸಭೆಗಳ ಬಗ್ಗೆ ನಾವು ಧ್ಯಾನ ಮಾಡಲಿದ್ದೇವೆ ಎಂಬುದಾಗಿ ಒಂದು ಪೀಠಿಕೆಯನ್ನು, ಒಂದು ಪರಿಚಯದ ಸಂದೇಶವನ್ನು ಕಳೆದ 2 ಭಾಗಗಳಲ್ಲಿ ನಾವು ನೋಡಿದೆವು. ಇವತ್ತಿನಿಂದ ನಾವು 7 ಸಭೆಗಳ ಬಗ್ಗೆ ನಾವು ಧ್ಯಾನ ಮಾಡಲಿದ್ದೇವೆ. ಇದು ಪ್ರಕಟಣೆಯ ಪುಸ್ತಕ 2ನೇ ಅಧ್ಯಾಯ ಮತ್ತು 3ನೇ ಅಧ್ಯಾಯದಲ್ಲಿ ಆ 7 ಸಭೆಗಳು ಎಫೆಸ, ಸುಮರ್ನ, ಪರ್ಗಮೋ, ತುವತೈರ, ಸಾರ್ದಿಸ್, ಫಿಲಿಡೆಲ್ಫಿಯಾ, ಲವೋದಿಕಿಯ 7 ಸಭೆಗಳ ಬಗ್ಗೆ ನಾವು ಧ್ಯಾನ ಮಾಡಲಿದ್ದೇವೆ. ಇವತ್ತು ನಾವು ಧ್ಯಾನ ಮಾಡಲಿರುವಂಥ ಆ ಸಭೆ ಎಫೆಸ ಪಟ್ಟಣದಲ್ಲಿರುವಂಥ ಸಭೆ. ಅದಕ್ಕೆ ಕರ್ತನಾದಂಥ ಯೇಸು ಕ್ರಿಸ್ತನು ಬರೆಯುವಂಥ ಪತ್ರಿಕೆಯನ್ನು ಇವತ್ತು ನಾವು ಓದಿ ನಾವು ಧ್ಯಾನ ಮಾಡಲಿದ್ದೇವೆ. ನನಗನ್ಸುತ್ತೆ ಇದು ಒಂದು ವಾರದಲ್ಲಿ ಮುಗಿಯೋ ಥರ ಇಲ್ಲ. ಒಂದೊಂದು ಸಭೆನೂ ಒಂದೊಂದು ವಾರ ಧ್ಯಾನ ಮಾಡೋಣ ಅಂತ ನಾನು ಯೋಚನೆ ಮಾಡಿದೆ. ಆದರೆ ಒಂದೊಂದು ಸಭೆಗೂ 2 ವಾರಗಳು, 3 ವಾರಗಳು ಅಥವಾ 4 ವಾರಗಳು ಕೂಡ ಹೋಗಬಹುದು. ಯಾಕಂದರೆ ಅಷ್ಟೊಂದು ಆಳವಾದಂಥ ಅರ್ಥಗಳು, ರಹಸ್ಯಗಳು, ನಾವು ತಿಳಿದುಕೊಳ್ಳಬೇಕಾದಂಥ ಸಂಗತಿಗಳು, ಮಾಹಿತಿಗಳು, ಪ್ರಕಟಣೆಗಳು, ಗೂಢಾರ್ಥಗಳು, ವಿಷಯಗಳು ಇವುಗಳಲ್ಲಿ ಒಳಗೊಂಡಿದೆ. ಸರಿ, ನಾವು ಕಳೆದ 2 ವಾರಗಳು ನೋಡಿದ್ವಿ. ಯೋಹಾನ, ಯೇಸು ಕ್ರಿಸ್ತನ ಶಿಷ್ಯನಾದಂಥ ಯೋಹಾನನನ್ನು ಏನು ಮಾಡ್ತಾರೆ, ಸುವಾರ್ತೆ ಸಾರಿದ್ರ ನಿಮಿತ್ತವಾಗಿ ಅಥವಾ ಕರ್ತನಿಗೆ ವೈರಾಗ್ಯದಿಂದ ಸೇವೆ ಮಾಡಿದ್ರ ನಿಮಿತ್ತವಾಗಿ ಹಿಂಸೆ ಪಡಿಸ್ತಾರೆ. ಆತನನ್ನು ಪತ್ಮೋಸ್ ಎಂಬುದಾಗಿ ಹೇಳಲ್ಪಡುವಂಥ ಒಂದು ದ್ವೀಪ, ಇದು ಈಗಿರುವಂಥ ನ್ಯೂ ಟರ್ಕಿಯಲ್ಲಿರುವಂಥ ಒಂದು ದ್ವೀಪದಲ್ಲಿ ಆತನನ್ನು ಹೋಗಿ ಬಿಟ್ಬಿಡ್ತಾರೆ. ಅದು ಒಂದು 5 ಮೈಲಿ 10 ಮೈಲಿ ಅಲ್ವಾ, ಅದರ ಒಂದು ಅಳತೆ ನೋಡಬೇಕಾದ್ರೆ ಆ ದ್ವೀಪದ ಅಳತೆ 10/5 ಮೈಲ್ಸು, ಅಷ್ಟು ಚಿಕ್ಕದಾದಂಥ ಒಂದು ದ್ವೀಪ. ಅದರಲ್ಲಿ ಪತ್ಮೋಸ್ ಎಂಬುದಾಗಿ ಕರೀತಾರೆ. ಅಲ್ಲಿ ಯೋಹಾನನನ್ನು ಬಿಟ್ಬಿಡ್ತಾರೆ. ಆ ಜಾಗದಲ್ಲಿ ಏಕಾಂತವಾಗಿ, ಒಂಟಿಯಾಗಿ ಹಿಂಸೆಗೊಳಗಾಗುವಾಗ ಕರ್ತನು ತಾನೇ ಆತನಿಗೆ ದರ್ಶನ ಕೊಟ್ಟು, ಹೇಗೆ ಕರ್ತನ ದರ್ಶನ ಕೊಡ್ತಾನೆ, ಆತ ನೋಡಬೇಕಾದ್ರೆ ಉರಿಯುವಂಥ ಕಣ್ಣುಗಳು, ತಾಮ್ರದ ಕುಲುಮೆಯಲ್ಲಿ ಕಾಯಿಸಿದಂಥ ಪಾದಗಳು, ಉಣ್ಣೆಯಂತೆ ಬೆಳ್ಳಗಿರುವಂಥ ತಲೆ ಕೂದಲು, ಚಿನ್ನದ ಕವಚ. ಅದು ಮಾತ್ರವಲ್ಲ, ಆತನು ಮಾತಾಡಬೇಕಾದ್ರೆ ಆತನ ಧ್ವನಿಗಳು ಅದು ಜಲಘೋಷದ ಹಾಗೆ, ಪ್ರವಾಹದ ಹಾಗೆ ಕಾಣಲ್ಪಟ್ಟಿತು. ಆತನ ಶಬ್ದ ತುತ್ತೂರಿಯ ಹಾಗೆ ಕಾಣಲ್ಪಟ್ಟಿತು. 7 ದೀಪ ಸ್ತಂಭಗಳ ಮಧ್ಯದಲ್ಲಿ 7 ನಕ್ಷತ್ರಗಳನ್ನು ಕೈಗಳಲ್ಲಿ ಹಿಡಿದವನಾಗಿ, ಬಲಗೈಯಲ್ಲಿ ಹಿಡಿದವರಾಗಿ, ಅದು ಮಾತ್ರವಲ್ಲ 7 ಆತ್ಮಗುಳ್ಳವರಾಗಿ ಯೇಸು ಕ್ರಿಸ್ತನ ಈ ದರ್ಶನವನ್ನು ಯೋಹಾನನು ನೋಡಿದ ತಕ್ಷಣ ಸತ್ತವನಾಗಿ ಕೆಳಗೆ ಬಿದ್ದ. ಆಗ ಯೇಸು ಕ್ರಿಸ್ತನು ಹೇಳ್ತಾನೆ, ನೀನು ಭಯಪಡಬೇಡ, ನಾನು ಹೇಳುವುದನ್ನಲ್ಲ, ನೀನು ಬರೇ. ಆಸಿಯಾ ಮೈನರ್, ಆಸಿಯಾ ಆ ಖಂಡದಲ್ಲಿರುವಂಥ, ಈಗ ಅದು ನ್ಯೂ ಟರ್ಕಿ 7 ಸಭೆಗಳಿಗೆ ನೀನು ಪತ್ರಿಕೆಗಳನ್ನು ಬರೆ ಎಂಬುದಾಗಿ ಕರ್ತನು ಯೋಹಾನನಿಗೆ ಹೇಳಿದ್ದನ್ನು ಯೋಹಾನನು ಬರೀತಾನೆ. ಆ 7 ಸಭೆಗಳಲ್ಲಿ ಇವತ್ತು ನಾವು ಧ್ಯಾನ ಮಾಡಲಿರುವುದು ಮೊದಲನೇ ಸಭೆ, ಅದು ಎಫೆಸ ಸಭೆ. ಇದು ಎಲ್ಲಿದೆ ಅಂತ ನೋಡಬೇಕಾದ್ರೆ ಪ್ರಕಟಣೆ 2ನೇ ಅಧ್ಯಾಯ 1ರಿಂದ 7 ವಾಕ್ಯಗಳು. ಆಮೇಲೆ 7 ವಾಕ್ಯಗಳನ್ನು ಈಗ ನಾವು ಓದೋಣ. ಕರ್ತನು ಸಭೆಗೆ ಏನು ಹೇಳ್ತಿದ್ದಾರೆ ಎಂಬುದನ್ನು ನೋಡೋಣ. ಅವತ್ತು ಎಫೆಸ ಸಭೆಯವರಿಗೆ ಮಾತ್ರವಲ್ಲ, ಈಗಿರುವಂಥ ಸಭೆಗಳಿಗೂ ಅಥವಾ ನಾವೇ ಸಭೆಗಳಾಗಿದ್ದೇವೆ ಈಗಿರುವಂಥ ತನ್ನ ಜನರಿಗೆ ಕರ್ತನು ಹೇಳುವಂಥ ಬಹಳ ಮುಖ್ಯವಾದಂಥ ವಿಷಯವನ್ನೇ ನಾವು ಧ್ಯಾನ ಮಾಡಲಿದ್ದೇವೆ. ನಾವೆಲ್ಲರೂ ಕೂಡ ನಮ್ಮ ಸತ್ಯವೇದ ಪುಸ್ತಕವನ್ನು ಪ್ರಕಟಣೆ, ಯೋಹಾನನು ಬರೆದ ಪ್ರಕಟಣೆ, ಆ ಪುಸ್ತಕ 2ನೇ ಅಧ್ಯಾಯ, ಕನ್ನಡ ಸತ್ಯವೇದ ಪುಸ್ತಕದಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಪೇಜ್ ನಂಬರ್ 321, ಪೇಜ್ ನಂಬರ್ ಪುಟದ ಸಂಖ್ಯೆ 321. ನಾನು ನಿಮಗಾಗಿ 7 ವಾಕ್ಯಗಳನ್ನು ಓದುತ್ತೇನೆ. ಇದರ ಶೀರ್ಷಿಕೆ ನೋಡ್ರಿ, ಬಹಳ ಚಂದವಾಗಿದೆ. ಕರ್ತನಾದ ಯೇಸು 7 ಸಭೆಗಳ ದೂತರಿಗೆ ಬರೆಸಿದ ಪತ್ರಿಕೆ. ಇದು ಯಾರು ಬರೆದಿದ್ದು? ಕರ್ತನಾದಂಥ ಯೇಸು ಕ್ರಿಸ್ತನು ತಾನೇ ಅಲ್ವಾ? ಬಹಳ ಸ್ಪಷ್ಟವಾಗಿ ಆತನೇ ಬರೆಸಿದ್ದು, ಆತನೇ ಬರೆದಿದ್ದಂತೆ ಹೇಳ್ಬೋದು. ಆತನೇ ಹೇಳ್ತಾ ಯೋಹಾನನು ಬರೆದಿದ್ದು. ಆದರೆ ಇದು ಯಾರು ಹೇಳ್ತಿದ್ದಾರೆ?
ಕರ್ತನಾದಂಥ ಯೇಸು ಕ್ರಿಸ್ತನು. ಒಂದು ವೇಳೆ ನಿಮ್ಮ ಕೈನಲ್ಲಿ ಆ ಪ್ರಿಂಟೆಡ್ ಬೈಬಲ್, ಅದು ಈಗ ನೂತನ ಬೈಬಲ್ ಇರುವುದಾದರೆ ರೆಡ್ ಲೆಟರ್ಸಲ್ಲಿ ಈ 2ನೇ ಅಧ್ಯಾಯ 3ನೇ ಅಧ್ಯಾಯ ಬರೆಯಲ್ಪಟ್ಟಿರ್ತದೆ. ಕಾರಣ ಇದು ದೇವರ ನುಡಿ, ದೇವರು ತಾನೇ ಹೇಳುವಂಥ ಮಾತುಗಳು. ಇದನ್ನು ಓದೋಣ. 2ನೇ ಅಧ್ಯಾಯ 1ನೇ ವಾಕ್ಯದಿಂದ. ಎಫೆಸದಲ್ಲಿರುವ ಸಭೆಯ ದೂತನಿಗೆ ಬರೆ, 7 ನಕ್ಷತ್ರಗಳನ್ನು ಬಲಗೈಯಲ್ಲಿ ಹಿಡಿದುಕೊಂಡು 7 ಚಿನ್ನದ ದೀಪಸ್ತಂಭಗಳ ಮಧ್ಯದಲ್ಲಿ ತಿರುಗಾಡುವಾತನು ಹೇಳುವುದೇನೆಂದರೆ, ನಿನ್ನ ಕೃತ್ಯಗಳನ್ನು, ಪ್ರಯಾಸವನ್ನು, ತಾಳ್ಮೆಯನ್ನು ಬಲ್ಲೆನು. ನೀನು ದುಷ್ಟರನ್ನು ಸಹಿಸಲಾರಿ. ಅಪೋಸ್ತಲರಲ್ಲದಿದ್ದರೂ ತಮ್ಮನ್ನು ಅಪೋಸ್ತಲರೆಂದು ಹೇಳಿಕೊಳ್ಳುವವರನ್ನು ನೀನು ಪರೀಕ್ಷಿಸಿ ಅವರನ್ನು ಸುಳ್ಳುಗಾರರೆಂದು ಕಂಡುಕೊಂಡಿ. ನೀನು ತಾಳ್ಮೆ ಉಳ್ಳವನಾಗಿ ನನ್ನ ಹೆಸರಿನ ನಿಮಿತ್ತ ಬಾಧೆಯನ್ನು ಸಹಿಸಿಕೊಂಡು ಬೇಸರಗೊಳ್ಳಲಿಲ್ಲ. ಇದನ್ನೆಲ್ಲ ಬಲ್ಲೆನು. 4ನೇ ವಾಕ್ಯ. ಆದರೆ ಮೊದಲು ನಿನಗಿದ್ದ ಪ್ರೀತಿಯನ್ನು ನೀನು ಬಿಟ್ಟು ಬಿಟ್ಟಿದ್ದೀಯೆಂದು ನಾನು ನಿನ್ನ ಮೇಲೆ ತಪ್ಪು ಹೊರಿಸಬೇಕಾಗುತ್ತದೆ. ಆದದರಿಂದ ನೀನು ಎಲ್ಲಿ ಬಿದ್ದಿದ್ದೀಯೋ ಅದನ್ನು ನಿನ್ನ ನೆನಪಿಗೆ ತಂದುಕೊಂಡು ದೇವರ ಕಡೆಗೆ ತಿರುಗಿಕೋ. ನೀನು ಮೊದಲು ಮಾಡುತ್ತಿದ್ದ ಕೃತ್ಯಗಳನ್ನು ಮಾಡು. ನೀನು ದೇವರ ಕಡೆಗೆ ತಿರುಗಿಕೊಳ್ಳದೆ ಹೋದರೆ ನಾನು ಬಂದು ನಿನ್ನ ದೀಪಸ್ತಂಭವನ್ನು ಅದರ ಸ್ಥಳದಿಂದ ತೆಗೆದು ಹಾಕುವೆನು. ಆದರೆ ನಿನ್ನಲ್ಲಿ ಒಳ್ಳೆಯದು ಒಂದುಂಟು, ಅದೇನೆಂದರೆ ನಾನು ದ್ವೇಷಿಸುವ ನಿಕೊಲಾಯಿತರ ಕೃತ್ಯಗಳನ್ನು ನೀನು ಸಹ ದ್ವೇಷಿಸುತ್ತಿ. 7ನೇ ವಾಕ್ಯ. ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಯಾವನು ಜಯ ಹೊಂದುತ್ತಾನೋ ಅವನಿಗೆ ದೇವರ ಪರದೈಸಿನಲ್ಲಿರುವ ಜೀವದಾಯಕ ವೃಕ್ಷದ ಹಣ್ಣನ್ನು ತಿನ್ನುವುದಕ್ಕೆ ಕೊಡುವೆನು. ಆಮೇನ್. ಪ್ರಿಯರಾದವರೇ, ಇದೊಂದು ಪತ್ರಿಕೆ ಎಫೆಸ ಸಭೆಗೆ ಬರೆಯಲ್ಪಟ್ಟಿದೆ. ಈ ಪತ್ರಿಕೆಯನ್ನು ನಾವು ಧ್ಯಾನ ಮಾಡುವುದಕ್ಕೆ ಮುಂಚಿತವಾಗಿ ಸ್ವಲ್ಪ ಈ ಎಫೆಸ ಪಟ್ಟಣ, ಈ ಸಭೆಯ ಬಗ್ಗೆ ನಾವು ನೋಡೋಣ. ಎಫೆಸ ಪಟ್ಟಣ ಒಂದು ದೊಡ್ಡ ಪಟ್ಟಣ, ಸಂಭ್ರಮವಾದಂಥ ಒಂದು ಪಟ್ಟಣ, ಅದ್ಧೂರಿಯಾದಂಥ ಒಂದು ಪಟ್ಟಣ. ಆ ಕಾಲದಲ್ಲಿ 7 ಅತಿಶಯಗಳಲ್ಲಿ ಒಂದು ಅತಿಶಯ ಈ ಪಟ್ಟಣದಲ್ಲಿ ಕಾಣಲ್ಪಟ್ಟಿತು. ಅದು ಮಾತ್ರವಲ್ಲ, ಕಟ್ಟಡ, ಕಲೆ, ಆರ್ಥಿಕತೆ, ವ್ಯಾಪಾರ, ಆಟ, ಈ ರೀತಿಯಾದಂಥ ನಾನಾ ವಿಷಯದಲ್ಲಿ ಪ್ರಖ್ಯಾತಿ ಹೊಂದಿದಂಥ ಒಂದು ಪಟ್ಟಣ. ಈ 7 ಪಟ್ಟಣಗಳಿದೆಯಲ್ಲ, ಆ 7 ಪಟ್ಟಣಗಳಲ್ಲಿ ಎಫೆಸ ಪಟ್ಟಣ ಬಹಳ ಪ್ರಧಾನವಾದಂಥ ಒಂದು ಪಟ್ಟಣ. ಆ 7 ಪಟ್ಟಣಗಳಲ್ಲಿರುವಂಥ ಸಭೆಗಳಿಗೆ ಎಫೆಸ ಪಟ್ಟಣದಲ್ಲಿರುವಂಥ ಈ ಸಭೆ ಪ್ರಧಾನವಾದಂಥ ಒಂದು ಸಭೆಯಾಗಿ ಕಾಣಲ್ಪಟ್ಟಿತು. ರೋಮಾಪುರದ ಆಳ್ವಿಕೆಯಲ್ಲಿ ಈ ಪಟ್ಟಣವು ಇತ್ತು. ಮಾತ್ರವಲ್ಲ, ಇದು ಒಂದು ಸಮುದ್ರದ ತೀರದಲ್ಲಿ ಇರುವುದರಿಂದ ಅನೇಕ ಎಕ್ಸ್ಪೋರ್ಟು, ಇಂಪೋರ್ಟು, ವ್ಯಾಪಾರ, ಬಹಳ ಒಂದು ಐಶ್ವರ್ಯವಂತವಾದಂಥ ಒಂದು ಪಟ್ಟಣವಾಗಿ ಇದು ಕಾಣಲ್ಪಟ್ಟಿತು. ಹಲ್ಲೆಲೂಯಾ. ಇದರ ಬಗ್ಗೆ ಹೆಚ್ಚು ಮಾಹಿತಿಗಳನ್ನು ನೀವು ಇಂಟರ್ನೆಟ್ನಲ್ಲಿ ಹುಡುಕುವುದಾದರೆ ಅಥವಾ ಯೂಟ್ಯೂಬ್ನಲ್ಲಿ ಹುಡುಕುವುದಾದರೆ ನಿಮಗೆ ದೊರಕುತ್ತದೆ. ಅದು ಮಾತ್ರವಲ್ಲ, ಈ ಎಫೆಸ ಪಟ್ಟಣ 2 ಪ್ರಾಮುಖ್ಯವಾದಂಥ ವಿಷಯಗಳಿಗೆ ಪ್ರಖ್ಯಾತಿಯಾಗಿತ್ತು. ಒಂದು, ಆಂಫಿ ಥಿಯೇಟರ್, ಅಂದರೆ ಹೆಚ್ಚು ಕಮ್ಮಿ 24-25 ಸಾವಿರ ಜನರು ಕೂತುಕೊಂಡು ಆಟವನ್ನು, ನಾಟ್ಯವನ್ನು, ಕಲೆಯನ್ನು ಕೂತು ನೋಡುವಂಥ ಒಂದು ದೊಡ್ಡ ಜಾಗ ಈ ಪಟ್ಟಣದಲ್ಲಿ ಇತ್ತು. ಅದು ಮಾತ್ರವಲ್ಲ, ಅಂದರೆ ಇದು ಒಂದು ಸ್ಟೇಡಿಯಂ ಥರ ನೋಡಿ, 25,000 ಜನರು ಕೂತ್ಕೊಂಡು ನೋಡೋದು ಒಂದು ಪ್ರಖ್ಯಾತಿಯಾದಂಥ ಒಂದು ಪಟ್ಟಣ. ಅದು ಮಾತ್ರವಲ್ಲ, ಈ ಪಟ್ಟಣದಲ್ಲಿ ಒಂದು ದೊಡ್ಡ ಲೈಬ್ರರಿ ಇತ್ತಂತೆ, ದೊಡ್ಡ ಲೈಬ್ರರಿ ಇತ್ತು. ಅದು ಮಾತ್ರವಲ್ಲ, ಹೆಚ್ಚಾದಂಥ ವ್ಯಾಪಾರಸ್ಥರು ಮಾರಾಟ ಮಾಡುವುದು, ಕೊಂಡುಕೊಳ್ಳುವುದು, ಖರೀದಿಸುವುದು, ಮಾರಾಟ ಮಾಡುವುದು ಜಾಸ್ತಿಯಾಗಿದ್ದಂಥ ಈ ಪಟ್ಟಣ. ಅದು ಮಾತ್ರವಲ್ಲ, ಈ ಪಟ್ಟಣದಲ್ಲಿ ದೇವರಿಗೆ ಮೆಚ್ಚುಗೆ ಇಲ್ಲದಂಥ ವಿಗ್ರಹ ಆರಾಧನೆಗಳು ತುಂಬಲ್ಪಟ್ಟಂಥ ಒಂದು ಪಟ್ಟಣವಾಗಿಯೂ ಕಾಣಲ್ಪಟ್ಟಿತು. ಈ ಪಟ್ಟಣದಲ್ಲಿ
ಒಂದು ಸಭೆ ಇತ್ತು. ಅದಕ್ಕೆ ಎಫೆಸ ಸಭೆ ಅಂತಲೇ ಹೆಸರಿಡಿದ್ದಾರೆ. ಎಫೆಸ ಪಟ್ಟಣದಲ್ಲಿರುವಂಥ ಸಭೆ. ಇಲ್ಲಿ ಯಾರ್ಯಾರು ಸೇವೆ ಮಾಡಿದ್ರು ಎಂಬುದಾಗಿ ನೋಡಬೇಕಾದ್ರೆ, ಅಪೊಸ್ತಲನಾದಂಥ ಪೌಲನು ಈ ಎಫೆಸ ಪಟ್ಟಣದಲ್ಲಿ ಹೆಚ್ಚಾಗಿ ಸೇವೆ ಮಾಡಿದ. ಹೆಚ್ಚು ಕಮ್ಮಿ 3 ವರ್ಷಗಳ ಕಾಲ ಎಫೆಸ ಪಟ್ಟಣದಲ್ಲೇ ಇದ್ದು ಸೇವೆ ಮಾಡಿದನು ಎಂಬುದಾಗಿ ಹೇಳಲಾಗುತ್ತದೆ. ಬೇರೆ ಯಾರು ಸೇವೆ ಮಾಡಿದರು? ಅಕಿಲ್ಲ, ಪ್ರಿಸ್ಕಿಲ್ಲ ಎಂಬುವರು ಈ ಜಾಗದಲ್ಲಿ ಸೇವೆ ಮಾಡಿದರು. ಬೇರೆ ಯಾರು ಈ ಜಾಗದಲ್ಲಿ ಸೇವೆ ಮಾಡಿದರು? ತೀಮೋತಿ ಈ ಪಟ್ಟಣದಲ್ಲಿ ಇದ್ದು ಸಭೆಯಲ್ಲಿ ಇದ್ದು ಸೇವೆ ಮಾಡಿದನು ಎಂಬುದಾಗಿ ಹೇಳಲಾಗುತ್ತದೆ. ಆಮೇಲೆ ಈ ಪಟ್ಟಣದ ಬಗ್ಗೆ ಒಂದು ಚಿಕ್ಕ ಒಂದು ಸಾರಾಂಶ, ಒಂದು ಮಾಹಿತಿಯನ್ನು ನಾವು ಈಗ ಕೇಳಿದೆವು. ಸರಿ, ಈಗ ನಾವು ಈ ಪತ್ರಿಕೆ ಬರೆದಿರುವಂಥ ವಿಷಯವನ್ನು ಸ್ವಲ್ಪ ನೋಡೋಣ. ಯಾವ ಶೈಲಿಯಲ್ಲಿ ಇದು ಬರೆಯಲ್ಪಟ್ಟಿದೆ ನೋಡ್ರಿ. ಇದು ಯಾರಿಗೆ ಬರೆಯಲ್ಪಟ್ಟಿದೆ? 2ನೇ ಅಧ್ಯಾಯದ 1ನೇ ವಾಕ್ಯ, ಸಭೆಯ ದೂತನಿಗೆ. ಆಮೇಲೆ ಏನು ಹೇಳಲಾಗ್ತದೆ? ಸಭೆಯ ದೂತನಿಗೆ, ಅಂದರೆ ಸಭೆಯ ಕುರುಬರಿಗೆ, ಸಭೆಯ ನಾಯಕರಿಗೆ. ಅಂದರೆ ಸಭೆಯ ನಾಯಕರು, ಸಭೆಯನ್ನು ನಡೆಸುವಂಥ ಸಭಾಪಾಲಕರು ಅಲ್ವಾ, ಪಾಸ್ಟರ್ಗಳು ಬಹಳ 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 ಮುಖ್ಯವಾದವರು. ಆಮೇನ್, ಹಲ್ಲೆಲೂಯ. ಯೇಸು ಕ್ರಿಸ್ತನ ಬಲಗೈಯಲ್ಲಿರುವಂಥ 7 ನಕ್ಷತ್ರಗಳು ಬೆಳಕನ್ನು ಬೀರ್ತದೆ. ಆ 7 ನಕ್ಷತ್ರಗಳು 7 ಸಭೆಯ ದೂತರು. ಈ 7 ಸಭೆಯ ದೂತರು, ಸಭಾಪಾಲಕರು, ನಾಯಕರು ಎಲ್ಲಿದ್ದಾರೆ? ಯೇಸು ಕ್ರಿಸ್ತನ ಬಲಗೈಯಲ್ಲಿದ್ದಾರೆ. ಅದನ್ನು ಮರೆತು ಬಿಡಬೇಡ್ರಿ. ಆದ್ದರಿಂದ ಸಭೆಯನ್ನು ನಡೆಸುವಂಥ ಸಭಾಪಾಲಕರು ಬಹಳ ಎಚ್ಚರಿಕೆಯಿಂದ ಕರ್ತನ ಸೇವೆಯನ್ನು ಸಲ್ಲಿಸಬೇಕು. ಅದು ಮಾತ್ರವಲ್ಲ, ಸಭೆಯಲ್ಲಿರುವಂಥ ವಿಶ್ವಾಸಿಗಳು ಸಭೆಯ ಸಭಾಪಾಲಕರಿಗೆ ನಾವು ಸಲ್ಲಿಸಬೇಕಾದಂಥ ಘನತೆಯನ್ನು, ಗೌರವವನ್ನು, ಮರ್ಯಾದೆಯನ್ನು ನಾವು ಸಲ್ಲಿಸಬೇಕು. ಕಾರಣ ಅವರು ಕರ್ತನಾದಂಥ ಯೇಸು ಕ್ರಿಸ್ತನ ಬಲಗೈಯಲ್ಲಿರುವಂಥ ನಕ್ಷತ್ರ. ಕರ್ತನು ತಾನು ಮಾತಾಡಬೇಕಾದ್ರೆ ಕರ್ತನ ದೂತನೊಟ್ಟಿಗೆ ಆತನು ಮಾತಾಡ್ತಾನೆ. ಕರ್ತನ ಸಭೆಯನ್ನು ನಡೆಸುವಂಥ ಸಭಾಪಾಲಕರೊಟ್ಟಿಗೆ ಆತನು ಮಾತಾಡುವುದನ್ನು ನಾವು ನೋಡುತ್ತೇವೆ. ಆಮೇಲೆ ಇದು ಬರೆಯಲ್ಪಟ್ಟಿರುವಂಥ ಒಂದು ಶೈಲಿ, ಅದನ್ನು ನಾವು ನೋಡೋಣ. ಮೊದಲು ಎಲ್ಲ ಸಭೆಗಳಿಗೆ ಬರೀಬೇಕಾದ್ರೆ ಕರ್ತನಾದ ಯೇಸು ಕ್ರಿಸ್ತನು ಹೇಗೆ ಪ್ರಾರಂಭಿಸ್ತಾರೆ ಎಂಬುದಾಗಿ ನೋಡಬೇಕಾದ್ರೆ, ತನ್ನ ಬಗ್ಗೆ ಒಂದು ಪ್ರಕಟಣೆ, ತನ್ನ ಬಗ್ಗೆ ಒಂದು ಮಹಿಮೆಯಾದಂಥ ಕಾರ್ಯವನ್ನು ಪರಿಚಯಪಡಿಸುವುದನ್ನು ನಾವು ನೋಡ್ತೇವೆ. ಇಲ್ಲಿ ಎಫೆಸ ಪಟ್ಟಣದಲ್ಲಿ ನೋಡಬೇಕಾದ್ರೆ 7 ನಕ್ಷತ್ರಗಳನ್ನು ಬಲಗೈಯಲ್ಲಿ ಹಿಡಿದವನಾಗಿ, ಅದು ಮಾತ್ರವಲ್ಲ 7 ಚಿನ್ನದ ದೀಪದ ಸ್ತಂಭಗಳ ಮಧ್ಯದಲ್ಲಿ ಸಂಚರಿಸುವವನಾಗಿ ಎಂಬುದಾಗಿ ಕರ್ತನಾದಂಥ ಯೇಸು ಕ್ರಿಸ್ತನ ಬಗ್ಗೆ ಒಂದು ಪ್ರಕಟಣೆಯಿಂದ ಇದು ಪ್ರಾರಂಭವಾಗ್ತದೆ. ನಂತರ ಏನು ಇಲ್ಲಿ ಹೇಳಲಾಗ್ತದೆ ಎಂಬುದಾಗಿ ನೋಡಬೇಕಾದ್ರೆ, ಆ ಸಭೆಯ ಬಗ್ಗೆ ಕರ್ತನು ಹೊಗಳುವುದನ್ನು ನಾವು ನೋಡ್ತೇವೆ. ಯಾವ್ಯಾವ ಕಾರ್ಯಗಳನ್ನು ಈ ಸಭೆಯು ಕರೆಕ್ಟಾಗಿ ಮಾಡ್ತಿದ್ದಾರೆ, ಚೆನ್ನಾಗಿ ಮಾಡ್ತಿದ್ದಾರೆ, ಸರಿಯಾಗಿ ಮಾಡ್ತಿದ್ದಾರೆ, ಅದು ದೇವರು ಅದನ್ನು ನೋಡಿ ಮೆಚ್ಚಿಸಿ ಅದನ್ನು ಹೊಗಳುವುದನ್ನು ನಾವು ನೋಡ್ತೇವೆ. ಅಪ್ರಿಸಿಯೇಷನ್ ಆರ್ ಕಮೆಂಡೇಷನ್ ಅಲ್ವಾ. ಈ ಸಭೆಗೆ ನಾವು ನೋಡಬೇಕಾದ್ರೆ, ನಿನ್ನ ಕೃತ್ಯಗಳನ್ನು ನಾನು ಬಲ್ಲೆನು, ನಿನ್ನ ಪ್ರಯಾಸವನ್ನು ನಾನು ಬಲ್ಲೆನು, ನಿನ್ನ ತಾಳ್ಮೆಯನ್ನು ನಾನು ಬಲ್ಲೆನು. ಅದು ಮಾತ್ರವಲ್ಲ, ನಿಕೊಲಾಯಿತರ ಉಪದೇಶವನ್ನು ದ್ವೇಷಿಸ್ತಿದೆಯಾ, ಅದನ್ನು ನಾನು ಬಲ್ಲೆನು. ಅಪೊಸ್ತಲರು ಅಲ್ಲದವರು ತಮ್ಮನ್ನು ಅಪೊಸ್ತಲರೆಂಬುದಾಗಿ ಹೇಳಿಕೊಳ್ಳಬೇಕಾದ್ರೆ ಅವರನ್ನು ನೀನು ಹುಡುಕಿ ಕಂಡು ಹಿಡಿದು ಅವರ ಉಪದೇಶಗಳನ್ನು ಹಿಂಬಾಲಿಸಿದನಿದೆಯಾ, ಇದನ್ನು ನಾನು ಬಲ್ಲೆನು. ಕರ್ತನು ಹೇಳ್ತಿದ್ದಾರೆ, ನಾನು ಬಲ್ಲೆನು. ಸಭೆಯೇ, ಕರ್ತನು ನಾವು ಮಾಡುವಂಥ ಒಂದೊಂದು ಕಾರ್ಯಗಳನ್ನು ನೋಡುವಂಥ ದೇವರಾಗಿದ್ದಾರೆ. ಅದು ಮಾತ್ರವಲ್ಲ, ಅದನ್ನು ನೋಡಿ ನಾವು ಯಾವುದನ್ನೆಲ್ಲ ದೇವರ ಚಿತ್ತದನುಸಾರವಾಗಿ ದೇವರನ್ನು ಮೆಚ್ಚಿಸುವಂತೆ ಮಾಡ್ತೇವೋ ಅದನ್ನು ನೋಡಿ ಆತನು ಹೊಗಳುವಂಥ ದೇವರಾಗಿದ್ದಾರೆ. ಆಮೇನ್. ಮೊದಲು ಏನು? ಪತ್ರಿಕೆ ಹೇಗೆ ಪ್ರಾರಂಭವಾಗ್ತದೆ? ಸಭೆಯ ದೂತನಿಗೆ. ಆಮೇಲೆ ನಂತರ ಏನು? ಯೇಸು ಕ್ರಿಸ್ತನ ಬಗ್ಗೆ ಒಂದು ಪ್ರಕಟಣೆ. ನಂತರ ಏನು? 3ನೇ ಭಾಗ ಏನಂತ ನೋಡಬೇಕಾದ್ರೆ, ಆ ಸಭೆ ಯಾವುದನ್ನೆಲ್ಲ ಸರಿಯಾಗಿ ಮಾಡ್ತಿದ್ದೆ, ಚೆನ್ನಾಗಿ ಮಾಡ್ತಿದ್ದೆ, ದೇವರನ್ನು ಮೆಚ್ಚಿಸುವಂತೆ ಮಾಡ್ತಿದ್ದೆ, ಅದರ ಬಗ್ಗೆ ಒಂದು ಹೊಗಳಿಕೆ. 4ನೇದಾಗಿ ಕರ್ತನೇನು ಹೇಳ್ತಿದ್ದಾನೆ? ಆ ಸಭೆಯ ಬಗ್ಗೆ ಕರ್ತನು ವಿಮರ್ಶಿಸುತ್ತಿದ್ದಾನೆ.
ಅಥವಾ ಖಂಡಿಸುತ್ತಿದ್ದಾನೆ, ಅಥವಾ ಅವರು ಎಲ್ಲೂ ಬಿದ್ದೋಗಿದ್ದಾರೋ ಅದನ್ನು ತೋರಿಸುತ್ತಿದ್ದಾರೆ. ಆಮೇಲೆ ಈ ಸಭೆ ಒಳ್ಳೆ ಪ್ರಯಾಸ ಪಡುವಂಥ ಸಭೆ, ತಾಳ್ಮೆಯಲ್ಲಿರುವಂಥ ಸಭೆ, ಎಲ್ಲದನ್ನು ಹೇಳಿಬಿಟ್ಟು ಈಗ ಕರ್ತನಾದಂಥ ಯೇಸು ಕ್ರಿಸ್ತನು ಹೇಳ್ತಿದ್ದಾರೆ, ನೀನು ಮೊದಲಿದ್ದಂಥ ಪ್ರೀತಿಯನ್ನು ಬಿಟ್ಬಿಟ್ಟಿದೀಯಾ, ನಿನ್ನ ಮೇಲೆ ನಾನು ತಪ್ಪು ಹೊರಿಸಬೇಕಾಗಿದೆ. ನೀನು ಮೊದಲು ಮಾಡ್ತಿದ್ದಂಥ ಪ್ರೀತಿ, ನನ್ನನ್ನು ಎಷ್ಟು ಹೆಚ್ಚಾಗಿ ಪ್ರೀತಿಸ್ತಿದ್ದೆ, ಈಗ ಅದನ್ನು ನೀನು ಮಾಡ್ತಿಲ್ಲ, ನಿನ್ನ ಮೇಲೆ ನಾನು ತಪ್ಪನ್ನು ಹೊರಿಸುತ್ತಿದ್ದೇನೆ ಅಂದರೆ ಖಂಡಿಸುತ್ತಿದ್ದಾನೆ. ಯಾಕೆ ಖಂಡನೆ? ನಮ್ಮನ್ನು ಅಳಿಸುವುದಕ್ಕಾಗಿ ಅಲ್ಲ, ನಾವು ನಮ್ಮ ತಪ್ಪುಗಳನ್ನು ತಿದ್ದುಕೊಂಡು ಸರಿಪಡಿಸಿಕೊಂಡು ಮತ್ತೆ ಕರ್ತನು ಮೆಚ್ಚಿಸುವಂಥ ಮಾರ್ಗದಲ್ಲಿ ನಡೆಯಬೇಕು. ಸೊ ಮೊದಲು ಯೇಸು ಕ್ರಿಸ್ತನ ಬಗ್ಗೆ ಪ್ರಕಟಣೆ, ನಂತರ ಆ ಸಭೆಯ ಬಗ್ಗೆ ಹೊಗಳಿಕೆ, ನಂತರ ಆ ಸಭೆಯನ್ನು ಖಂಡಿಸುವುದು. ದೇವರು ನಮ್ಮನ್ನು ಖಂಡಿಸುವಂಥ ದೇವರು. ಯಾವಾಗಲೂ ಯೇಸು ನಿನ್ನ ಪ್ರೀತಿಸ್ತಾನೆ, ಯೇಸು ನಿನ್ನ ನಡೆಸ್ತಾನೆ, ಯೇಸು ಸಂತೈಸ್ತಾನೆ, ಯೇಸು ಆಶೀರ್ವದಿಸ್ತಾನೆ, ಅದೆಲ್ಲ ಒಳ್ಳೆಯದು. ಆದರೆ ನಮ್ಮ ಸಭೆಗಳಲ್ಲಿ ಜನರನ್ನು ಖಂಡಿಸುವಂಥ ಉಪದೇಶಗಳು ಇರಬೇಕು. ಯೇಸು ಕ್ರಿಸ್ತನು ಕೂಡ ಸಭೆಗೆ ಪತ್ರಿಕೆಗಳನ್ನು ಬರಿಬೇಕಾದ್ರೆ ಆತನು ಕೈಗೊಂಡ ಒಂದು ಪದ್ಧತಿ, ಒಂದು ವಿಧಾನ, ಮೊದಲು ಹೊಗಳಿ ನಂತರ ನಾವು ಎಲ್ಲಿ ಸರಿಪಡಿಸ್ಕೋಬೇಕೋ ಅಲ್ಲಿ ಕರ್ತನದನ್ನು ಸ್ಪಷ್ಟವಾಗಿ ಹೇಳುವುದನ್ನು ನಾವು ನೋಡ್ತೇವೆ. ನಂತರ ನಾವು ಏನು ಮಾಡಬೇಕು ಅಲ್ವಾ, ಈ ತಪ್ಪಿನಿಂದ ತಮ್ಮ ತಪ್ಪನ್ನು ತೋರಿಸಿ ನಾವು ಏನು ಮಾಡಬೇಕೆಂಬುದನ್ನು ಕೂಡ ಕರ್ತನಾದಂಥ ಯೇಸು ಕ್ರಿಸ್ತನು ಹೇಳುವುದನ್ನು ನಾವು ನೋಡ್ತೇವೆ. ಏನು ಹೇಳ್ತಿದ್ದಾನೆ ಕರ್ತನಾದಂಥ ಯೇಸು ಕ್ರಿಸ್ತ ನೋಡಬೇಕಾದ್ರೆ, ನಿನ್ನ ಮನ ತಿರುಗು ಅಂದರೆ ನೀನು ಮೊದಲ ಪ್ರೀತಿಯನ್ನು ಬಿಟ್ಟಿದ್ದೀಯಾ, ನೀನು ಮನ ತಿರುಗು. ನಂತರ ನಾವು ಏನು ಮಾಡ್ತೇವೆ, ವಾಕ್ಯವನ್ನು ನೋಡಬೇಕಾದ್ರೆ ಕಡೆಯದಾಗಿ ಯಾರೆಲ್ಲ ಜಯ ಹೊಂದುತ್ತಾರೋ ಅವರಿಗೆ ಕರ್ತನು ಕೊಡುವಂಥ ಬಹುಮಾನ, ಕೊಡುಗೆಯನ್ನು ನಾವು ಈ ಪತ್ರಿಕೆಯಲ್ಲಿ ನೋಡ್ತೇವೆ. ಜಯ ಹೊಂದುವವನಿಗೆ ಕರ್ತನು ಕೊಡುವಂಥ ಕೊಡುಗೆ. ಎಲ್ಲ ಪತ್ರಿಕೆಗಳಲ್ಲಿ ಕರ್ತನು ಸಾಮಾನ್ಯವಾಗಿ ಹೇಳುವಂಥ ವಿಷಯ, ಕಿವಿ ಉಳ್ಳವನು ಸಭೆಗೆ ಹೇಳುವುದನ್ನು ಕೇಳಲಿ. ಎಲ್ಲ ಸಭೆಗಳಿಗೆ ಸಾಮಾನ್ಯವಾಗಿ ಕರ್ತನು ಹೇಳುವಂಥ ಕಾರ್ಯ. ನೋಡ್ರಿ, ಇದು ಇನ್ನೊಂದು ಆವರ್ತಿ ನಾನು ಹೇಳಲು ಬಯಸುತ್ತೇನೆ. ಸಭೆಯ ದೂತನಿಗೆ ಅಡ್ರೆಸ್ ಮಾಡೋದು, ಯೇಸು ಕ್ರಿಸ್ತನ ಬಗ್ಗೆ ಇರುವಂಥ ಪ್ರಕಟಣೆ, ಸಭೆ ಯಾವುದು ಸರಿಯಾಗಿ ಮಾಡ್ತಿದೆ ಅದರ ಬಗ್ಗೆ ಹೊಗಳಿಕೆ, ಸಭೆ ಎಲ್ಲಿ ತಪ್ಪು ಮಾಡ್ತಿದೆ ಅದರ ಬಗ್ಗೆ ಒಂದು ಖಂಡನೆ, ಸಭೆ ಏನು ಮಾಡಬೇಕು, ಯಾವ ರೀತಿ ತಿದ್ದುಕೊಳ್ಳಬೇಕು, ಯಾವ ರೀತಿ ಮನ ತಿರುಗಬೇಕು ಅದರ ಬಗ್ಗೆ ಉಪದೇಶ, ಜಯ ಹೊಂದುವವನಿಗೆ ಕರ್ತನು ಕೊಡುವಂಥ ಬಹುಮಾನ, ಕೊಡುಗೆ. ಕಡೆಯದಾಗಿ ಎಲ್ಲ ಸಭೆಗಳಿಗೆ ಸಾಮಾನ್ಯವಾಗಿ ಹೇಳುವುದು, ಸಭೆಗಳಿಗೆ ಕರ್ತನಾತ್ಮನು ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಆಮೇಲೆ ಇದನ್ನು ನಾನು ಈ ರೀತಿಯಾಗಿ ಧ್ಯಾನ ಮಾಡ್ತಿರ್ಬೇಕಾದ್ರೆ, ನಾನು ಆಗಲೇ ಹೇಳಿದೆ, ನಾನೊಂದು ಕನ್ನಡ ಮಾಧ್ಯಮದಲ್ಲಿ ಒಂದು ಚಿಕ್ಕ ಶಾಲೆಯಲ್ಲಿ ಓದಿದೆ. 7ನೇ ತರಗತಿ ತನಕ ಒಂದು ಕನ್ನಡ ಮಾಧ್ಯಮದಲ್ಲಿ ನಾನು ಓದಿದೆ. ಆಗ ನನ್ನ ಕ್ಲಾಸಲ್ಲಿ ತುಂಬ ಒಂದು 6 ಜನ 7 ಜನನೇ ಇರ್ತಿದ್ರು ಅಷ್ಟೇ. ನಾನು ಅದರಲ್ಲಿ ಒಬ್ಬನಾಗಿದ್ದೆ. ಆದರೆ ನನಗೆ ಕನ್ನಡ ಭಾಷೆ ತುಂಬ ಇಷ್ಟ ಆಗ್ತಿತ್ತು, ತುಂಬ ಚೆನ್ನಾಗಿ ಬರೀತಿತ್ತು. ಆಗ ನನ್ನ ಶಾಲೆಯಲ್ಲಿ ಹೇಳ್ಕೊಟ್ಟಂಥ ಪತ್ರ ಬರೆಯೋದು ಹೇಗಂತ ನನ್ನ ನೆನಪಿಗೆ ಬಂತು ಅಲ್ವಾ. ಬಲಗಡೆಯಲ್ಲಿ ನಾವೇನು ಮಾಡಬೇಕು, ದಿನಾಂಕ ಬರಿಬೇಕು, ಕೆಳಗೆ ಸ್ಥಳ ಬರಿಬೇಕು. ಈ ಕಡೆ ಲೆಫ್ಟಲ್ಲಿ ಆ ಪೇಜಲ್ಲಿ ನೋಡಬೇಕಾದ್ರೆ ಗೆ ಅಂದರೆ ಯಾರಿಗೆ ನಾವು ಬರಿತಿದ್ದೀವಿ ಎಂಬುದನ್ನು, ನಂತರ ನೋಡಬೇಕಾದ್ರೆ ಇಂದ ಯಾರಿಂದ ಇದು ಬರ್ತದೆ ಎಂಬುದಾಗಿ, ನಂತರ ನೋಡಬೇಕಾದ್ರೆ ವಿಷಯ ಅಂತ ಬರೆದ್ಬಿಟ್ಟು ಚಿಕ್ಕದಾಗಿ ಒಂದು ಲೈನಲ್ಲಿ ನಾವು ಬರಿಬೇಕು. ನಂತರ ನಾವು ಯಾವುದಕ್ಕಾಗಿ ಆ ಪತ್ರವನ್ನು ಬರಿತಿದ್ದೀವೋ ಒಂದು ಚಿಕ್ಕ ಇಂಟ್ರಡಕ್ಷನ್ನು, ನಂತರ ಮುಖ್ಯ ಸಂದೇಶ, ನಂತರ ಅದರ ಕನ್ಕ್ಲೂಷನ್, ಅದಾದ ನಂತರ ಇಂತಿ ನಿಮ್ಮ ಅಂತ ಬರೆದು ನಮ್ಮ ಸಹಿ ಹಾಕೋದು. ಧನ್ಯವಾದಗಳು ಇಂತಿ ನಿಮ್ಮ ಸಹೋದರ ಅಥವಾ ನಿಮ್ಮ ವಿದ್ಯನಾಗಿರುವಂಥ ವಿದ್ಯಾರ್ಥಿ ಅಂತ ಸಹಿ ಹಾಕೋದು ಅಲ್ವಾ. ಆ ರೀತಿಯಾಗಿ ನೀವು ಕೂಡ ಒಂದು ವೇಳೆ ನಿಮ್ಮ ಶಾಲೆಗಳಲ್ಲಿ ಪತ್ರ ಬರೆಯೋದು ಕಲ್ತಿರಿದರೆ ಆ ರೀತಿಯಾಗಿ ನಾವು ಬರಿತಿದ್ವಿ. ಅದೇ ರೀತಿಯಾಗಿ
ಯೇಸು ಕ್ರಿಸ್ತನು ಸಭೆಗಳಿಗೆ ಪತ್ರ ಬರೀಬೇಕಾದ್ರೆ ಈ ಶೈಲಿಯನ್ನು ಉಪಯೋಗ ಮಾಡಿರುವುದನ್ನು ನಾವು ನೋಡ್ತೇವೆ. 7 ಸಭೆಗಳು 7 ಸಭೆಗಳಲ್ಲಿ ಕೂಡ ಈ ರೀತಿಯಾದಂಥ ವಿಧಾನವನ್ನು ಪತ್ರಿಕೆಗಳನ್ನು ಬರಿಬೇಕಾದ್ರೆ ಈ ರೀತಿಯಾಗಿ ಬರೆಯುವುದನ್ನು ನಾವು ನೋಡ್ತೇವೆ. ಆದರೆ ಸ್ಮಿರ್ನ ಮತ್ತು ಫಿಲಿಡೆಲ್ಫಿಯಾ ಈ 2 ಸಭೆಗಳಲ್ಲಿ ಕರ್ತನು ಅವರನ್ನು ಖಂಡಿಸುವಂಥ ವಿಷಯ ಇರೋದಿಲ್ಲ. ಬೇರೆ ಎಲ್ಲ ಕಾರ್ಯಗಳು ಇರ್ತದೆ, ಖಂಡಿಸುವಂಥ ವಿಷಯ ಇರೋದಿಲ್ಲ. ಸರಿ ಪ್ರಿಯರಾದವರೇ, ಈಗ ನಾವು ಈ ಎಫೆಸ ಪಟ್ಟಣದಲ್ಲಿರುವಂಥ ಈ ಸಭೆಗೆ ಕರ್ತನು ಬರೆದಿರುವಂಥ ಆ ಪತ್ರಿಕೆಯನ್ನು ಸ್ವಲ್ಪ ನಾವು ಆಳವಾಗಿ ನಾವು ಧ್ಯಾನ ಮಾಡೋಣ. ನಿಮ್ಮೆಲ್ರಿಗೂ ಅರ್ಥವಾಗ್ತದೆ ಎಂಬುದಾಗಿ ನಾನು ನಂಬ್ತೇನೆ. ನಾನಿದನ್ನು ಅರ್ಥ ಮಾಡಿಕೊಂಡು ನಾನು ನಿಮಗೆ ಸುಲಭವಾದಂಥ ವಿಧದಲ್ಲಿ ಇದನ್ನು ಹೇಳಿಕೊಡಲು ನಾನು ಬಯಸುತ್ತೇನೆ. ಈಗ ಇನ್ನೊಂದು ಆವೃತ್ತಿ ನಾನು ಇದನ್ನು ಹೇಳ್ತೇನೆ, ನಿಮ್ಮ ಮನಸ್ಸಲ್ಲಿ ಆಳವಾಗಿರಬೇಕು. ಈ ಪತ್ರಿಕೆ ಹೇಗೆ ಪ್ರಾರಂಭವಾಗ್ತದೆ, ಸಭೆಯ ದೂತನಿಗೆ ಅಡ್ರೆಸ್ ಆಗ್ತದೆ, ನಂತರ ಕರ್ತನಾದಂಥ ಯೇಸು ಕ್ರಿಸ್ತನ ಬಗ್ಗೆ ಇರುವಂಥ ಮಹಿಮೆಯ ಪ್ರಕಟಣೆ ಇರ್ತದೆ, ನಂತರ ಸಭೆಯ ಬಗ್ಗೆ ಇರುವಂಥ ಹೊಗಳಿಕೆ ಇರ್ತದೆ, ನಂತರ ಸಭೆಯನ್ನು ಖಂಡಿಸುವಂಥ ವಿಧ ಇರ್ತದೆ, ನಂತರ ಸಭೆ ನಾವು ಮನ ತಿರುಗುವಂಥ ವಿಷಯ ಇರ್ತದೆ, ನಂತರ ಜಯ ಹೊಂದುವವನಿಗೆ ಕರ್ತನು ಕೊಡುವಂಥ ಬಹುಮಾನ ಕೊಡುಗೆ ಏನೆಂಬುದಾಗಿ ಬರೆಯಲ್ಪಟ್ಟಿರ್ತದೆ. ಸಾಮಾನ್ಯವಾಗಿ ಪ್ರತಿ ಸಭೆಗೂ ಕರ್ತನು ಹೇಳಬೇಕಾದ್ರೆ ದೇವರಾತ್ಮನು ಸಭೆಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಹಲ್ಲೆಲೂಯ, ಹಲ್ಲೆಲೂಯ. ನೀವು ಕೂಡ ಇದನ್ನು ದಯವಿಟ್ಟು ಆಳವಾಗಿ ಧ್ಯಾನ ಮಾಡಿರಿ. ಅನೇಕ ಪುಸ್ತಕಗಳಿರ್ತದೆ, ದಯವಿಟ್ಟು ಪುಸ್ತಕಗಳನ್ನು ಓದುವಂಥ ಅಭ್ಯಾಸದಲ್ಲಿ ಬನ್ನಿರಿ. ಈ ವಿಷಯಗಳನ್ನು ಯೂಟ್ಯೂಬ್ನಲ್ಲಿ ಕೂಡ ನಾವು ಕೇಳ್ಬೋದು, ಇದು ಮಾಧ್ಯಮದ ಮುಖಾಂತರವಾಗಿ ಬರ್ತದೆ. ಆದರೆ ಮುದ್ರಿಸಲ್ಪಟ್ಟಂಥ ಆ ಅಕ್ಷರಗಳಿಗೆ ಪವರ್ ಇದೆ ಸಹೋದರ ಸಹೋದರಿ. ಅನೇಕ ಪುಸ್ತಕಗಳನ್ನು ಓದುವಂಥ ಅಭ್ಯಾಸದಲ್ಲಿ ಬಂದು, ಈಗ ಈ ಕಾಲದಲ್ಲಿ ಎಲ್ಲ ಮೊಬೈಲು, ಎಲ್ಲ ಟಿ ವಿ, ಎಲ್ಲ ಇಂಟರ್ನೆಟ್ಟು, ಅದು ಸ್ವಲ್ಪ ಸಮಯ ಇರಲಿ, ಅದರ ಪುಸ್ತಕಗಳನ್ನು ನಾವು ಓದಿ ಅನೇಕ ವಿಷಯಗಳನ್ನು ನಾವು ತಿಳ್ಕೋಬೇಕು. ಪುಸ್ತಕಗಳನ್ನು ನಾವು ಬರೆಯೋಕ್ಕೂ ಕರ್ತ ನಮಗೆ ಕೃಪೆಯನ್ನು ಅನುಗ್ರಹಿಸ್ತಾನೆ. ಹಲ್ಲೆಲೂಯಾ. ಸರಿ, ಈ ಸಭೆ ನಾವು ನೋಡೋಣ. 2ನೇ ಅಧ್ಯಾಯ 1ನೇ ವಾಕ್ಯ, ಎಫೆಸದಲ್ಲಿರುವಂಥ ಸಭೆಯ ದೂತನಿಗೆ ಬರೆ. ಆಮೇಲೆ ಸಭೆಯ ದೂತ, ಸಭೆಯ ನಾಯಕ, ಸಭೆಯ ಕುರುಬರೇ, ಸಭೆಯನ್ನು ನಡೆಸುವಂಥ ಸಭಾಪಾಲಕರೇ. ಒಂದು ವೇಳೆ ನಿಮಗೆ ಬಿಷಪ್ ಅಂತ ಹೆಸರಿರ್ಬೋದು, ರೆವರೆಂಟ್ ಅಂತ ಹೆಸರಿರ್ಬೋದು, ಪಾಸ್ಟರ್ ಅಂತ ಹೆಸರಿರ್ಬೋದು ಅಲ್ವಾ, ಸೀನಿಯರ್ ಪಾಸ್ಟರ್ ಅಂತ ಹೆಸರಿರ್ಬೋದು, ಅಸಿಸ್ಟೆಂಟ್ ಪಾಸ್ಟರ್ ಅಂತ ಹೆಸರಿರ್ಬೋದು, ಅಸೋಸಿಯೇಟ್ ಪಾಸ್ಟರ್ ಅಂತ ಹೆಸರಿರ್ಬೋದು, ನಾನಾ ಹೆಸರುಗಳು ಬಂದಿದೆ ಪ್ರಿಯರಾದವರೇ. ಆದರೆ ಕರ್ತನು ಬರೆಯುವಂಥ ವಿಷಯ ಸಭೆಯ ದೂತನಿಗೆ. ಸಭೆಯನ್ನು ನಡೆಸುವಂಥ ಸಭಾಪಾಲಕರು, ಸಭೆಯನ್ನು ನಡೆಸುವಂಥ ಬಿಷಪ್ಪೋ, ರೆವರೆಂಟೋ, ಏನೇ ಹೆಸರು ಇರಲಿ, ಬ್ರದರು, ಏನೇ ಹೆಸರು ಇರಲಿ, ಕರ್ತನು ನಮ್ಮ ಸಂಗಡ ಸಭೆಗೋಸ್ಕರ ಮಾತಾಡುವಂಥ ದೇವರಾಗಿದ್ದಾರೆ ಎಂಬುದನ್ನು ಮರೆಯಬೇಡ್ರಿ. ಈ ಪೊಸಿಷನ್ನಲ್ಲಿ ಅಥವಾ ಈ ಸೇವೆಯಲ್ಲಿ ಇರುವುದು ಕರ್ತನಿಂದ ಏರ್ಪಡಿಸಲ್ಪಟ್ಟಿರುವಂಥ ವಿಷಯವಾಗಿರುವುದರಿಂದ ಭಾಳ ಗಮನದಿಂದ, ಎಚ್ಚರಿಕೆಯಿಂದ, ಭಯದಿಂದ, ಘನತೆಯಿಂದ ಈ ಸೇವೆಯನ್ನು ಸಲ್ಲಿಸಬೇಕು. ಸಭೆಯ ದೂತರಿಗೆ ಕರ್ತನು ಯಾಕೆ ಬರೀತಿದ್ದಾರೆ ಅಂತ ನೋಡಬೇಕಾದ್ರೆ, ಈ ಪತ್ರಿಕೆಯನ್ನು ಆ ದೂತನು ಸಭೆಯಲ್ಲಿರುವಂಥ ಜನರಿಗೆ ಹೇಳಬೇಕು. ಆಮೇಲೆ ಹಲ್ಲೆಲೂಯ. ಪ್ರತಿ ವಾರ ಕರ್ತನು ತನ್ನ ಸಭಾಪಾಲಕರನ್ನುಗೊಂಡು ಸಭೆಯೊಟ್ಟಿಗೆ ಮಾತಾಡುವಂಥ ದೇವರಾಗಿದ್ದಾರೆ. ಆತನು ಕರ್ತನಾದಂಥ ಯೇಸು ಕ್ರಿಸ್ತನ ಬಳಿಯಿಂದ ಸಂದೇಶವನ್ನು ತೆಗೆದು ಸಭೆಗೆ ಹೇಳಬೇಕು. ಆಮೇಲೆ ನಾವಾಗಿ ಹೇಳುವುದು ಅಲ್ಲ, ಕರ್ತನು ಹೇಳುವುದನ್ನು ಸಭೆಗೆ ಹೇಳಬೇಕು. ಅದರಲ್ಲಿ ಖಂಡನೆ ಇರಬೇಕು, ಅದರಲ್ಲಿ ಉಪದೇಶ ಇರಬೇಕು, ಅದರಲ್ಲಿ ಆಶೀರ್ವಾದ ಇರಬೇಕು, ಅದರಲ್ಲಿ ಪ್ರಕಟಣೆ ಇರಬೇಕು, ಅದರಲ್ಲಿ ಪ್ರವಾದನೆ ಇರಬೇಕು. ಅದರಲ್ಲಿ ಕರ್ತನು ಹೇಳುವಂಥ ಎಲ್ಲ ಮಾಹಿತಿಗಳು ಆ ಸಂದೇಶದಲ್ಲಿ ಕಾಣಲ್ಪಡಬೇಕು. ಆಮೇಲೆ ಈ ಪತ್ರಿಕೆ ಕರ್ತನು ಸಭೆಯ ದೂತನಿಗೆ ಬರೆಯುವಂಥದ್ದಾಗಿ ಕಾಣಲ್ಪಡ್ತದೆ. ಅಂದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸಾವಿರಾರು ಸಭೆಗಳಿದೆ, ಸಾವಿರಾರು ಸಭಾಪಾಲಕರಿದ್ದಾರೆ. ಅವರಿಗೆ ಬರೆಯಲ್ಪಟ್ಟಿರುವಂಥ ಪತ್ರಿಕೆ. ಯಾಕೆ? ಅವರಿದನ್ನು ಸ್ವೀಕರಿಸಿ ಇದನ್ನು ಅರ್ಥ ಮಾಡಿಕೊಂಡು ಅವರು ಮೊದಲು ಮನ ತಿರುಗಿ
ಸಭೆಗೆ ಅದನ್ನು ಉಪದೇಶ ಮಾಡಿ ಸಭೆಯನ್ನು ಕರ್ತನ ಮಾರ್ಗದಲ್ಲಿ ನಡೆಸಬೇಕು. ಕರ್ತನ ಬರೋಣಕ್ಕೆ ಮೊದಲಿಗಿತ್ತಿಯಾಗಿರುವಂಥ ಸಭೆಯನ್ನು ಸಿದ್ಧತೆ ಮಾಡಬೇಕು. ಹಲ್ಲೆಲೂಯಾ. ಗಟ್ಟಿಯಾಗಿ ನಾವೇನು ಹೇಳೋಣ. ಆದ್ದರಿಂದ ಸಭೆಯ ದೂತರು ಬಹಳ 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 ಮುಖ್ಯ. 7 ನಕ್ಷತ್ರಗಳು, 7 ದೀಪದ ಸ್ತಂಭಗಳು. 7 ದೀಪದ ಸ್ತಂಭಗಳು ಅಂದರೆ 7 ಸಭೆಗಳಿಗೆ ಅರ್ಥ. ಯೇಸು ಕ್ರಿಸ್ತನ ಬಲಗೈಯಲ್ಲಿರುವಂಥ 7 ನಕ್ಷತ್ರಗಳೆಂದರೆ ಆ ಸಭೆಯನ್ನು ನಡೆಸುವಂಥ 7 ದೂತರು ಎಂಬುದಾಗಿ ಅರ್ಥ. ಅಂದರೆ ದೂತರು ಎಲ್ಲಿದ್ದಾರೆ? ಯೇಸು ಕ್ರಿಸ್ತನು ಮಹಿಮೆಯ ಅರಸನಾಗಿರುವಂಥ ಯೇಸು ಕ್ರಿಸ್ತನು ಬಲಗೈಯಲ್ಲಿದ್ದಾರೆ. ಆದ್ದರಿಂದ ಸಭೆಯನ್ನು ನಡೆಸುವವರು ಬಹಳ ಮುಖ್ಯ. ಸಭೆಯಲ್ಲಿರುವಂಥ ವಿಶ್ವಾಸಿಗಳು ಸಭೆಯನ್ನು ನಡೆಸುವಂಥ ಈ ದೂತರನ್ನು ಘನಪಡಿಸುವುದು, ಗೌರವಪಡಿಸುವುದು, ಮರ್ಯಾದೆ ಸಲ್ಲಿಸುವುದು ಬಹಳ ಬಹಳ ಮುಖ್ಯ. ಕಾರಣ ಕರ್ತನೇ ಅವರನ್ನು ಏರ್ಪಡಿಸಿದ್ದಾರೆ, ಕರ್ತನೇ ಆ ಸ್ಥಾನದಲ್ಲಿ ಅವರನ್ನು ನಿಲ್ಲಿಸಿದ್ದಾರೆ, ಕರ್ತನೇ ಅವರನ್ನು ನಡೆಸುತ್ತಿದ್ದಾರೆ, ಕರ್ತನೇ ಅವರ ಸಂಗಡ ಮಾತಾಡ್ತಿದ್ದಾರೆ, ಮಾತಾಡಿ ಸಭೆಗೆ ತಿಳಿಯಬೇಕಾದಂಥ ವಿಷಯಗಳನ್ನು ಹೇಳ್ತಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯರಾದವರೇ, ಇವತ್ತು ನಾವು ಬರೀ ಆ ಮೊದಲನೇ ಅಂಶ ಮಾತ್ರ ನಾವು ಧ್ಯಾನ ಮಾಡೋಕ್ಕೆ ಸಾಧ್ಯವಾಯಿತು. ಮುಂದಿನ ವಾರ ಈ ಸಭೆಯ ಇನ್ನೂ ಆಳವಾದಂಥ ಸಂಗತಿಗಳನ್ನು ನಾವು ನೋಡೋಣ. 7 ವಾಕ್ಯಗಳಿದೆ. ದಯವಿಟ್ಟು ನೀವು ಧ್ಯಾನ ಮಾಡಿರಿ, ಓದ್ರಿ. ಒಂದೊಂದು ಸಭೆಯನ್ನು ಅನೇಕ ದಿನಗಳು ಧ್ಯಾನಿಸಿರಿ. ಅನೇಕ ವಿಷಯಗಳನ್ನು ದೇವರು ನಮಗೆ ಹೇಳಿಕೊಡುವಂಥ ದೇವರಾಗಿದ್ದಾರೆ. ಇವತ್ತು ಎಫೆಸ ಪಟ್ಟಣದಲ್ಲಿರುವಂಥ ಸಭೆಗೆ ಕರ್ತನು ಹೇಳುವಂಥ ಮಾಹಿತಿಗಳನ್ನು, ಪತ್ರಿಕೆಯನ್ನು ನಾವು ಪ್ರಾರಂಭಿಸಿದ್ದೇವೆ. ನಾವಿದನ್ನು ಮುಂದುವರಿಸೋಣ. ಸರಿನಾ? ದಯವಿಟ್ಟು ಈ ಸಂದೇಶವನ್ನು ಪ್ರತಿ ವಾರವೂ ಕೇಳ್ರಿ, ರಹಸ್ಯಗಳನ್ನು ಅರ್ಥ ಮಾಡಿಕೊಳ್ಳ್ರಿ. ನಾವು ಎಲ್ಲಿ ಸರಿ ಇದ್ದೇವೆ, ನಾವು ಎಲ್ಲಿ ಬಿದ್ದಿದ್ದೇವೆ ಎಂಬುದಾಗಿ ಕರ್ತನು ಸಭೆಗಳಿಗೆ ಬರೆದಂಥ ಪತ್ರಿಕೆಗಳ ಮುಖಾಂತರವಾಗಿ ನಮ್ಮ ಸಂಗಡ ಮಾತಾಡ್ತಾರೆ. ನಾವದನ್ನು ತಿಳಿದುಕೊಂಡು ಸರಿಪಡಿಸಿಕೊಳ್ಬೇಕಾದ್ರೆ ಕರ್ತ ನಮ್ಮನ್ನು ಮೆಚ್ಚಿಸುವಂಥ ದೇವರಾಗಿದ್ದಾರೆ.